ವಿಪಕ್ಷಗಳ ಬಹುಮುಖ್ಯ ಟೀಕೆ ಅಂದ್ರೆ ಈ 11 ವರ್ಷದಲ್ಲಿ ಸಮಸ್ಯೆ ಎಲ್ಲ ಮೋದಿ ಅವರು ಅಲ್ಲಿಗೆ ಹೋಗೋದಿಲ್ಲ, ಮಣಿಪುರಕ್ಕೆ ಹೋಗ್ಲಿಲ್ಲ, ಪಹಲ್ಗಾಮ್ ದಾಳಿ ಆಯ್ತು, ಆ ಸ್ಥಳಕ್ಕೆ ಹೋಗ್ಲಿಲ್ಲ, ಎಲ್ಲಿ ಪ್ರಚಾರ ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ ಅನ್ನೋ ಆರೋಪ. ನೋಡ್ರಿ, ಆರೋಪ ಮಾಡೋರಿಗೆ ಇಡೀ ದೇಶದಲ್ಲಿ ಮೋದಿ ಪ್ರಧಾನಮಂತ್ರಿಯಾಗಿ ಎಷ್ಟು ಹೋಗಿದ್ದಾರೆ, ಅಲ್ಲಿ ಯಾವ ಪ್ರಧಾನಮಂತ್ರಿನೂ ಹೋಗಿಲ್ಲ. ಎಲ್ಲಿ ಯಾವಾಗ ಹೋಗ್ಬೇಕು ಅದಕ್ಕೊಂದು ಸ್ಟ್ರಾಟಜಿಕಲ್ ವ್ಯವಸ್ಥೆ ಇರ್ತದೆ ಸರ್ಕಾರದಲ್ಲಿಯೂ ಸಹಿತ. ಆ ಸಂದರ್ಭದಲ್ಲಿ ಏನನ್ನ ಮಾಡಬೇಕು ಅದನ್ನ ಮಾಡ್ತೀವಿ ನಾವು. ಆದ್ರೆ ಉಳಿದ ಅನೇಕ ಸಂಗತಿಗಳನ್ನ ನಾನು ಪೊಲಿಟಿಕ್ಸ್ ಆಗಿ ನಾನು ಮಾಡಕ್ ಹೋಗಲ್ಲ ಅನ್ನೋ ಕಾರಣಕ್ಕೆ ಕೆಲವು ಸಂಗತಿಗಳು ಹೇಳ್ತಾ ಇಲ್ಲ. ಮಣಿಪುರ್ ಹಿಂದೂ ಏನಾಗಿತ್ತು, ಇಲ್ಲಿ ಅಲ್ಲಿಗೇನಾಗ್ತಾ ಇದೆ ಅದು ಭಯಂಕರ ದೌರ್ಭಾಗ್ಯ. ಒಬ್ಬ ವ್ಯಕ್ತಿ ಸತ್ತರೂ ಸಹಿತ ವಿ ಆರ್ ಈಕ್ವಲಿ ಕನ್ಸರ್ನ್ಡ್, ವಿ ಆರ್ ಈಕ್ವಲಿ ಪೇನ್ಡ್. ಬಟ್ ಅಟ್ ದಿ ಸೇಮ್ ಟೈಮ್ ಹಿಂದಾದಾಗ ಯಾರು ಎಷ್ಟು ಹೋಗಿದ್ರು, ಯಾರು ಎಷ್ಟು ಏನ್ ಮಾಡಿದ್ರು ಅಂತ ಅನ್ನೋದು ಇತಿಹಾಸ ಇದೆ. 5 ವರ್ಷಗಟ್ಲೆ ಆ ರಾಜ್ಯದಲ್ಲಿ ದುರ್ದೈವದಿಂದ ದಂಗೆಗಳು ಇತ್ಯಾದಿ ನಡೀತಾನೆ ಇದ್ದು, ಹಿಂಸೆಗಳು. ಅವಾಗ ಎಷ್ಟು ಹೋಗಿದ್ರು, ಒಬ್ಬ ಗೃಹ ರಾಜ್ಯ ಮಂತ್ರಿನೂ ಹೋಗಿರ್ಲಿಲ್ಲ. ಪಹಲ್ಗಾಮ್ ದಾಳಿ ಏನಿದೆ ಅದು ನರೇಂದ್ರ ಮೋದಿ 11 ವರ್ಷದ ಅಧಿಕಾರಾವಧಿಯಲ್ಲಿ ಅವರಿಗೆ ಆದಂತ ಅತ್ಯಂತ ಹಿನ್ನಡೆ ರಾಜಕೀಯವಾಗಿ ಅಂತ ವಿಪಕ್ಷ ನೋಡಿ. ವಿಪಕ್ಷ ಹೇಳಿ, ಅದನ್ನ ಅವರು ಅಸ್ತ್ರಹತ್ಯೆ ಅಲ್ವಾ? ದರ್ ಇಸ್ ನೋ ಕ್ವಶನ್ ರೀ. ಈಗ ನೀವು ಎಷ್ಟು ಕಮ್ಮಿ ಆಗಿದೆ ಅದನ್ನ ಲೆಕ್ಕ ಹಾಕ್ಬೇಕು. ಮತ್ತು ಇಷ್ಟು ದೊಡ್ಡ ದೇಶದಲ್ಲಿ ವಿಶೇಷವಾಗಿ ಈ ಗಡಿ ಪ್ರದೇಶ ಇದನ್ನ ವೀಕ್ ಮಾಡಿದವ್ರು ಯಾರು? ಅಕ್ಸೈನ್ ಚೀನಾ ಬಿಟ್ಕೊಟ್ಟವ್ರು ಯಾರು? 2/3 POK ಇವತ್ತೇನು ಕ್ರಿಯೇಟ್ ಆಗಿ ಅದರಿಂದ ಮೇಜರ್ ಸಮಸ್ಯೆಗಳಾಗ್ತದೆ, ಅದನ್ನು ಮಾಡಿದವ್ರು ಯಾರು? ಹಾಗಾಗಿ ಬಾರ್ಡರ್ ಪ್ರದೇಶದಲ್ಲಿ ತಕ್ಷಣ ಎಲ್ಲವೂ ಸರಿಯಾಗತ್ತೆ ಅಂತ ಅನ್ನೋದನ್ನ ನಾವು ಕ್ಲೇಮ್ ಮಾಡಿಲ್ಲ. ಆದರೆ ಕನ್ಸಿಡರಬಲಿ 70% ಇಟ್ ಹ್ಯಾಸ್ ಇನ್ಕ್ರೀಸ್. ಮೊದಲು ಸೈನಿಕರಿಗೆ ಕಲ್ಲು ಹೊಡಿತಾ ಇದ್ರಲ್ಲ, ನೀವೆಲ್ಲ ನೋಡಿದ್ರಲ್ಲ. ಇವತ್ತು ಒಂದು ಕಲ್ಲು ಹೊಡೆಯುವ ಇನ್ಸಿಡೆಂಟ್ ಆಗ್ತಾ ಇದೆ. ನಾಟ್ ಇವನ್ ಒನ್ ಇನ್ಸಿಡೆಂಟ್. ಕಲ್ಲು ಹೊಡೆಯೋರು ಹೊರಗನೆ ಇಲ್ಲ. ಮತ್ತೆ ಕೆಲವು ರಾಜಕೀಯ ಪಕ್ಷಗಳಿದ್ದಾವೆ, ನಕ್ಸಲರನ್ನು ಹೊಡೆದ್ರೆ ಯಾಕೆ ಹೊಡಿತೀರಿ ಅಂತಾರೆ. ಅವ್ರ ಮೇಲೆ 25 ಲಕ್ಷ 50 ಲಕ್ಷ 1 ಕೋಟಿವರೆಗೆ ಬಹುಮಾನ ಇದೆ. ದೀಸ್ ಥಿಂಗ್ಸ್, ಟೆರರಿಸಮ್ ಮತ್ತು ಸಿಂಪತಿ ಎರಡು ಒಟ್ಟಿಗೆ ಆಗಲ್ಲ. ವಿ ಶುಡ್ ಐದರ್ ದೇ ಶುಡ್ ಕಮ್ on the mainstream or they should be eliminated. There are only 2 ways.